ಬಿಜೆಪಿ ಚುನಾವಣೆಗಾಗಿ ಖರ್ಚು ಮಾಡಿರುವಂತಹ ದುಡ್ಡು ನೋಡಿ, 3,335 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಬಿಜೆಪಿ ಚುನಾವಣೆಗಾಗಿ. ಚುನಾವಣಾ ವೆಚ್ಚಗಳನ್ನ ಹೇಳ್ತಾ ಹೋಗ್ತಾ ಇದೀವಿ, ಅಂದ್ರೆ ಯಾವ್ಯಾವ ಪಾರ್ಟಿ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದೆ ಅಂತ ಹೇಳಿ. ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಅಂತಂದ್ರೆ ಬಿಜೆಪಿ. ನಮ್ಮ ದೇಶದಲ್ಲ, ಇಡೀ ವಿಶ್ವವನ್ನೇ ತೆಗೆದುಕೊಂಡ್ರೆ ದೊಡ್ಡ ಪಾರ್ಟಿ ಬಿಜೆಪಿ. ಆ ದೊಡ್ಡ ಪಾರ್ಟಿಯ ಖರ್ಚು 3,335 ಕೋಟಿ. ಇನ್ನ ಕಾಂಗ್ರೆಸ್ 896 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಬಿಜೆಪಿ ದುಡ್ಡಿನ ದರ್ಬಾರ್. 2025ರಲ್ಲಿ ಲೋಕಸಭೆ ಮತ್ತು 8 ವಿಧಾನಸಭೆ ಚುನಾವಣೆಗಳಿಗಾಗಿ ಖರ್ಚು ಮಾಡಿದ ದುಡ್ಡಿದು. ನೀರಿನಂತೆ ಹಣ ಖರ್ಚು ಮಾಡಿತ್ತು ಕೇಸರಿ ಸೇನೆ. ಎಲೆಕ್ಷನ್, ಪ್ರಚಾರ ಇತ್ಯಾದಿ ಬರೋಬ್ಬರಿ 3,335 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಚುನಾವಣಾ ಪ್ರಚಾರದಲ್ಲಿ ಜಾಹೀರಾತು. ಆ ಜಾಹೀರಾತಿಗಾಗಿಯೇ 2,257.05 ಕೋಟಿ ವ್ಯಯಿಸಿದ್ದು ಬಿಜೆಪಿ. ನ್ಯೂಸ್ ಚಾನೆಲ್ಗಳಿಗೆ 1,124.96 ಕೋಟಿ ರೂಪಾಯಿ ಖರ್ಚು. ಅಂದರೆ ಯೂಶುವಲಿ ಚುನಾವಣೆಯ ಸಂದರ್ಭದಲ್ಲಿ ಜಾಹೀರಾತುಗಳನ್ನು ನೀಡುತ್ತಾರೆ ದಿನಪತ್ರಿಕೆಗಳಿಗೆ, ನ್ಯೂಸ್ ಚಾನೆಲ್ಗಳಿಗೆ. ಇದು ಸರ್ಕಾರದ ಲೆಕ್ಕದಲ್ಲಿ, ಅಂದ್ರೆ ಈಗ ಆಡಳಿತ ಪಕ್ಷ ಯಾವುದಿರುತ್ತೆ, ಕಾಂಗ್ರೆಸ್. ನಮ್ಮಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ. ಅವರ ಸರ್ಕಾರದ ಯಾವುದಾದ್ರೂ ಕಾರ್ಯಕ್ರಮಗಳ ಪ್ರಚಾರಕ್ಕಾಗಿ ಅವರು ನ್ಯೂಸ್ ಚಾನೆಲ್ಗಳಲ್ಲಿ ಜಾಹೀರಾತನ್ನ ಕೊಡ್ತಾರೆ, ದಿನಪತ್ರಿಕೆಗಳಲ್ಲಿ ಜಾಹೀರಾತನ್ನ ಕೊಡ್ತಾರೆ, ಈ ರೀತಿ. ಇನ್ನ ವಿಮಾನ ಮತ್ತು ಹೆಲಿಕಾಪ್ಟರ್ ಪ್ರಯಾಣಕ್ಕಾಗಿ 586.08 ಕೋಟಿ, 588 ಕೋಟಿ. ತನ್ನ ಅಭ್ಯರ್ಥಿಗಳಿಗೆ 312.90 ಕೋಟಿ ಆರ್ಥಿಕ ನೆರವು. 2019-20ರಲ್ಲಿ 1,352 ಕೋಟಿ ಖರ್ಚು ಮಾಡಿತ್ತು ಬಿಜೆಪಿ. ತನ್ನ ನೌಕರರ ಸಂಬಳಕ್ಕೆ 69.07 ಕೋಟಿ ಮೀಸಲಿಟ್ಟಿದ್ದು. 2025ರಲ್ಲಿ 2.5 ಪಟ್ಟು ಹೆಚ್ಚು ಹಣವನ್ನ ವ್ಯಯಿಸಿದೆ ಮೋದಿ ಸೇನೆ. ಕಾಂಗ್ರೆಸ್ ಖರ್ಚಿಗಿಂತ 3.75 ಪಟ್ಟು ಹೆಚ್ಚು ಖರ್ಚು ಮಾಡಿದೆ. ಒಂದು ಪಾರ್ಟಿ ಅಂದಮೇಲೆ ಪಾರ್ಟಿಯ ಆಫೀಸ್ ಅಂತ ಇರುತ್ತೆ, ಪಾರ್ಟಿ ಆಫೀಸಲ್ಲಿ ಸ್ಟಾಫ್ ಅಂತ ಇರ್ತಾರೆ, ಕಾರ್ಯಕರ್ತರು. ಸೊ ಅವರಿಗೆಲ್ಲ ಸಂಬಳ ಬೇಡವಾ? ಪಾರ್ಟಿಯಲ್ಲಿ ಕೆಲಸ ಮಾಡುವಂತಹ ಸ್ಟಾಫ್ಗೆ ಪಾರ್ಟಿನೇ ಸಂಬಳ ಕೊಡಬೇಕಾಗುತ್ತೆ. ಸೊ ಅವೆಲ್ಲವೂ ಕೂಡ ಇದರ ಖರ್ಚಲ್ಲೇ ಬರುತ್ತೆ. ಸೊ ಕಾಂಗ್ರೆಸ್ ಖರ್ಚಿಗಿಂತ 3.75 ಪಟ್ಟು ಹೆಚ್ಚು ಖರ್ಚು ಮಾಡಿದೆ ಬಿಜೆಪಿ. ಚುನಾವಣೆಗಾಗಿ ಕಾಂಗ್ರೆಸ್ ವ್ಯಯ ಮಾಡಿದ್ದು 1,111 ಕೋಟಿ. ಅವರು ಏನು ಕಡಿಮೆ ಮಾಡಿಲ್ಲ, 1,000 ಕೋಟಿ ಕಾಂಗ್ರೆಸ್ನವರು ಖರ್ಚು ಮಾಡಿದ್ದಾರೆ. ಕಾಂಗ್ರೆಸ್ ಒಂದು ವರ್ಷದ ಆದಾಯ 918 ಕೋಟಿ ರೂಪಾಯಿ. ಆದಾಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿದ್ದು ಕಾಂಗ್ರೆಸ್. 900 ಕೋಟಿ ರೂಪಾಯಿ ತಲಾ ವರ್ಷಕ್ಕೆ ಒಂದು ಪಾರ್ಟಿಯ ಆದಾಯ ಕಾಂಗ್ರೆಸ್ನದ್ದು. ವರ್ಷದ ಆದಾಯ 918 ಕೋಟಿ. ಇವರು ಚುನಾವಣೆಗಾಗಿ ಖರ್ಚು ಮಾಡಿದ್ದು 1,111 ಕೋಟಿ. ಅಂದ್ರೆ ಆದಾಯಕ್ಕಿಂತ ಹೆಚ್ಚು ಹಣ ವ್ಯಯಿಸಿತ್ತು ಕಾಂಗ್ರೆಸ್. ಸೊ ಈ ರೀತಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಾರ್ಟಿಗಳು ಚುನಾವಣೆಯ ವಿಷಯವಾಗಿ ಜಾಹೀರಾತು, ಪ್ರಚಾರ, ಕಾರ್ಯಕರ್ತರಿಗೆ, ತಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡುವಂತಹವರಿಗೆ, ಇನ್ನ ಅಭ್ಯರ್ಥಿಗಳಿಗೆ ಈ ರೀತಿ ಪಾರ್ಟಿ ಫಂಡ್ ಅನ್ನ ವ್ಯಯಿಸಿತ್ತು ಅನ್ನುವಂತ ಲೆಕ್ಕಾಚಾರ ಲಭ್ಯ ಆಗಿದೆ. ಇನ್ನ ನೆಕ್ಸ್ಟ್, ಬಿಜೆಪಿ ಚುನಾವಣೆಗಾಗಿ ಖರ್ಚು ಮಾಡಿರುವಂತಹ ದುಡ್ಡು ನೋಡಿ, 3,335 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಬಿಜೆಪಿ ಚುನಾವಣೆಗಾಗಿ. ಚುನಾವಣಾ ವೆಚ್ಚಗಳನ್ನ ಹೇಳ್ತಾ ಹೋಗ್ತಾ ಇದೀವಿ, ಅಂದ್ರೆ ಯಾವ್ಯಾವ ಪಾರ್ಟಿ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದೆ ಅಂತ ಹೇಳಿ. ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಅಂತಂದ್ರೆ ಬಿಜೆಪಿ. ನಮ್ಮ ದೇಶದಲ್ಲ, ಇಡೀ ವಿಶ್ವವನ್ನೇ ತೆಗೆದುಕೊಂಡ್ರೆ ದೊಡ್ಡ ಪಾರ್ಟಿ ಬಿಜೆಪಿ. ಆ ದೊಡ್ಡ ಪಾರ್ಟಿಯ ಖರ್ಚು 3,335 ಕೋಟಿ. ಇನ್ನ ಕಾಂಗ್ರೆಸ್ 896 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಬಿಜೆಪಿ ದುಡ್ಡಿನ ದರ್ಬಾರ್. 2025ರಲ್ಲಿ ಲೋಕಸಭೆ ಮತ್ತು 8 ವಿಧಾನಸಭೆ ಚುನಾವಣೆಗಳಿಗಾಗಿ ಖರ್ಚು ಮಾಡಿದ ದುಡ್ಡಿದು. ನೀರಿನಂತೆ ಹಣ ಖರ್ಚು ಮಾಡಿತ್ತು ಕೇಸರಿ ಸೇನೆ. ಎಲೆಕ್ಷನ್, ಪ್ರಚಾರ ಇತ್ಯಾದಿ ಬರೋಬ್ಬರಿ 3,335 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಚುನಾವಣಾ ಪ್ರಚಾರದಲ್ಲಿ ಜಾಹೀರಾತು. ಆ ಜಾಹೀರಾತಿಗಾಗಿಯೇ
2,257.05 ಕೋಟಿ ವ್ಯಯಿಸಿದ್ದು ಬಿಜೆಪಿ. ನ್ಯೂಸ್ ಚಾನೆಲ್ಗಳಿಗೆ 1,124.96 ಕೋಟಿ ರೂಪಾಯಿ ಖರ್ಚು. ಅಂದರೆ ಯೂಶುವಲಿ ಚುನಾವಣೆಯ ಸಂದರ್ಭದಲ್ಲಿ ಜಾಹೀರಾತುಗಳನ್ನು ನೀಡುತ್ತಾರೆ ದಿನಪತ್ರಿಕೆಗಳಿಗೆ, ನ್ಯೂಸ್ ಚಾನೆಲ್ಗಳಿಗೆ. ಇದು ಸರ್ಕಾರದ ಲೆಕ್ಕದಲ್ಲಿ, ಅಂದ್ರೆ ಈಗ ಆಡಳಿತ ಪಕ್ಷ ಯಾವುದಿರುತ್ತೆ, ಕಾಂಗ್ರೆಸ್, ನಮ್ಮಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ. ಅವರ ಸರ್ಕಾರದ ಯಾವುದಾದ್ರೂ ಕಾರ್ಯಕ್ರಮಗಳ ಪ್ರಚಾರಕ್ಕಾಗಿ ಅವರು ನ್ಯೂಸ್ ಚಾನೆಲ್ಗಳಲ್ಲಿ ಜಾಹೀರಾತನ್ನ ಕೊಡ್ತಾರೆ, ದಿನಪತ್ರಿಕೆಗಳಲ್ಲಿ ಜಾಹೀರಾತನ್ನ ಕೊಡ್ತಾರೆ, ಈ ರೀತಿ. ಇನ್ನ ವಿಮಾನ ಮತ್ತು ಹೆಲಿಕಾಪ್ಟರ್ ಪ್ರಯಾಣಕ್ಕಾಗಿ 586.08 ಕೋಟಿ, 588 ಕೋಟಿ. ತನ್ನ ಅಭ್ಯರ್ಥಿಗಳಿಗೆ 312.90 ಕೋಟಿ ಆರ್ಥಿಕ ನೆರವು. 2019-20 1,352 ಕೋಟಿ ಖರ್ಚು ಮಾಡಿದ್ದು ಬಿಜೆಪಿ. ತನ್ನ ನೌಕರರ ಸಂಬಳಕ್ಕೆ 69.07 ಕೋಟಿ ಮೀಸಲಿಟ್ಟಿದ್ದು. 2025 2.5 ಪಟ್ಟು ಹೆಚ್ಚು ಹಣವನ್ನ ವ್ಯಯಿಸಿದೆ ಮೋದಿ ಸೇನೆ. ಕಾಂಗ್ರೆಸ್ ಖರ್ಚಿಗಿಂತ 3.75 ಪಟ್ಟು ಹೆಚ್ಚು ಖರ್ಚು ಮಾಡಿದೆ. ಒಂದು ಪಾರ್ಟಿ ಅಂದಮೇಲೆ ಪಾರ್ಟಿಯ ಆಫೀಸ್ ಅಂತ ಇರುತ್ತೆ, ಪಾರ್ಟಿ ಆಫೀಸಲ್ಲಿ ಸ್ಟಾಫ್ ಅಂತ ಇರ್ತಾರೆ, ಕಾರ್ಯಕರ್ತರು. ಸೊ ಅವರಿಗೆಲ್ಲ ಸಂಬಳ ಬೇಡವಾ? ಪಾರ್ಟಿಯಲ್ಲಿ ಕೆಲಸ ಮಾಡುವಂತಹ ಸ್ಟಾಫ್ಗೆ ಪಾರ್ಟಿನೇ ಸಂಬಳ ಕೊಡಬೇಕಾಗುತ್ತೆ. ಸೊ ಅವೆಲ್ಲವೂ ಕೂಡ ಇದರ ಖರ್ಚಲ್ಲೇ ಬರುತ್ತೆ. ಸೊ ಕಾಂಗ್ರೆಸ್ ಖರ್ಚಿಗಿಂತ 3.75 ಪಟ್ಟು ಹೆಚ್ಚು ಖರ್ಚು ಮಾಡಿದೆ ಬಿಜೆಪಿ. ಚುನಾವಣೆಗಾಗಿ ಕಾಂಗ್ರೆಸ್ ವ್ಯಯ ಮಾಡಿದ್ದು 1,111 ಕೋಟಿ. ಅವರು ಏನು ಕಡಿಮೆ ಮಾಡಿಲ್ಲ, 1,000 ಕೋಟಿ ಕಾಂಗ್ರೆಸ್ನವರು ಖರ್ಚು ಮಾಡಿದ್ದಾರೆ. ಕಾಂಗ್ರೆಸ್ ಒಂದು ವರ್ಷದ ಆದಾಯ 918 ಕೋಟಿ ರೂಪಾಯಿ. ಆದಾಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿದ್ದು ಕಾಂಗ್ರೆಸ್. 900 ಕೋಟಿ ರೂಪಾಯಿ ತಲಾ ವರ್ಷಕ್ಕೆ ಒಂದು ಪಾರ್ಟಿಯ ಆದಾಯ ಕಾಂಗ್ರೆಸ್ನದ್ದು. ವರ್ಷದ ಆದಾಯ 918 ಕೋಟಿ. ಇವರು ಚುನಾವಣೆಗಾಗಿ ಖರ್ಚು ಮಾಡಿದ್ದು 1,111 ಕೋಟಿ. ಅಂದ್ರೆ ಆದಾಯಕ್ಕಿಂತ ಹೆಚ್ಚು ಹಣ ವಹಿಸಿತ್ತು ಕಾಂಗ್ರೆಸ್. ಸೊ ಈ ರೀತಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಾರ್ಟಿಗಳು ಚುನಾವಣೆಯ ವಿಷಯವಾಗಿ ಜಾಹೀರಾತು, ಪ್ರಚಾರ, ಕಾರ್ಯಕರ್ತರಿಗೆ, ತಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡುವಂತಹವರಿಗೆ, ಇನ್ನ ಅಭ್ಯರ್ಥಿಗಳಿಗೆ ಈ ರೀತಿ ಪಾರ್ಟಿ ಫಂಡ್ ಅನ್ನ ವ್ಯಯಿಸಿತ್ತು ಅನ್ನುವಂತ ಲೆಕ್ಕಾಚಾರ ಲಭ್ಯ ಆಗಿದೆ. ಇನ್ನ ನೆಕ್ಸ್ಟ್, ಬಿಜೆಪಿ ಚುನಾವಣೆಗಾಗಿ ಖರ್ಚು ಮಾಡಿರುವಂತಹ ದುಡ್ಡು ನೋಡಿ, 3,335 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಬಿಜೆಪಿ ಚುನಾವಣೆಗಾಗಿ. ಚುನಾವಣಾ ವೆಚ್ಚಗಳನ್ನ ಹೇಳ್ತಾ ಹೋಗ್ತಾ ಇದೀವಿ, ಅಂದ್ರೆ ಯಾವ್ಯಾವ ಪಾರ್ಟಿ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದೆ ಅಂತ ಹೇಳಿ. ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಅಂತಂದ್ರೆ ಬಿಜೆಪಿ. ನಮ್ಮ ದೇಶದಲ್ಲ, ಇಡೀ ವಿಶ್ವವನ್ನೇ ತೆಗೆದುಕೊಂಡ್ರೆ ದೊಡ್ಡ ಪಾರ್ಟಿ ಬಿಜೆಪಿ. ಆ ದೊಡ್ಡ ಪಾರ್ಟಿಯ ಖರ್ಚು 3,335 ಕೋಟಿ. ಇನ್ನ ಕಾಂಗ್ರೆಸ್ 896 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಬಿಜೆಪಿ ದುಡ್ಡಿನ ದರ್ಬಾರ್. 2025 ಲೋಕಸಭೆ ಮತ್ತು 8 ವಿಧಾನಸಭೆ ಚುನಾವಣೆಗಳಿಗಾಗಿ ಖರ್ಚು ಮಾಡಿದ ದುಡ್ಡಿದು. ನೀರಿನಂತೆ ಹಣ ಖರ್ಚು ಮಾಡಿತ್ತು ಕೇಸರಿ ಸೇನೆ. ಎಲೆಕ್ಷನ್, ಪ್ರಚಾರ ಇತ್ಯಾದಿ ಬರೋಬ್ಬರಿ 3,335 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಚುನಾವಣಾ ಪ್ರಚಾರದಲ್ಲಿ ಜಾಹೀರಾತು. ಆ ಜಾಹೀರಾತಿಗಾಗಿಯೇ 2,257.05 ಕೋಟಿ ವ್ಯಯಿಸಿದ್ದು ಬಿಜೆಪಿ. ನ್ಯೂಸ್ ಚಾನೆಲ್ಗಳಿಗೆ 1,124.96 ಕೋಟಿ ರೂಪಾಯಿ ಖರ್ಚು. ಅಂದರೆ ಯೂಶುವಲಿ ಚುನಾವಣೆಯ ಸಂದರ್ಭದಲ್ಲಿ ಜಾಹೀರಾತುಗಳನ್ನು ನೀಡುತ್ತಾರೆ ದಿನಪತ್ರಿಕೆಗಳಿಗೆ, ನ್ಯೂಸ್ ಚಾನೆಲ್ಗಳಿಗೆ. ಇದು ಸರ್ಕಾರದ ಲೆಕ್ಕದಲ್ಲಿ, ಅಂದ್ರೆ ಈಗ ಆಡಳಿತ ಪಕ್ಷ ಯಾವುದಿರುತ್ತೆ, ಕಾಂಗ್ರೆಸ್, ನಮ್ಮಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ. ಅವರ ಸರ್ಕಾರದ ಯಾವುದಾದ್ರೂ ಕಾರ್ಯಕ್ರಮಗಳ ಪ್ರಚಾರಕ್ಕಾಗಿ ಅವರು ನ್ಯೂಸ್ ಚಾನೆಲ್ಗಳಲ್ಲಿ ಜಾಹೀರಾತನ್ನ ಕೊಡ್ತಾರೆ, ದಿನಪತ್ರಿಕೆಗಳಲ್ಲಿ ಜಾಹೀರಾತನ್ನ ಕೊಡ್ತಾರೆ, ಈ ರೀತಿ. ಇನ್ನ ವಿಮಾನ ಮತ್ತು ಹೆಲಿಕಾಪ್ಟರ್ ಪ್ರಯಾಣಕ್ಕಾಗಿ 586.08 ಕೋಟಿ, 588 ಕೋಟಿ. ತನ್ನ ಅಭ್ಯರ್ಥಿಗಳಿಗೆ 312.90 ಕೋಟಿ ಆರ್ಥಿಕ ನೆರವು. 2019-20 1,352 ಕೋಟಿ ಖರ್ಚು ಮಾಡಿತ್ತು ಬಿಜೆಪಿ. ತನ್ನ ನೌಕರರ ಸಂಬಳಕ್ಕೆ 69.07 ಕೋಟಿ ಮೀಸಲಿಟ್ಟಿದ್ದು.
2025ರಲ್ಲಿ 2.5 ಪಟ್ಟು ಹೆಚ್ಚು ಹಣವನ್ನ ವ್ಯಯಿಸಿದೆ ಮೋದಿ ಸೇನೆ. ಕಾಂಗ್ರೆಸ್ ಖರ್ಚಿಗಿಂತ 3.75 ಪಟ್ಟು ಹೆಚ್ಚು ಖರ್ಚು ಮಾಡಿದೆ. ಒಂದು ಪಾರ್ಟಿ ಅಂದಮೇಲೆ ಪಾರ್ಟಿಯ ಆಫೀಸ್ ಅಂತ ಇರುತ್ತೆ, ಪಾರ್ಟಿ ಆಫೀಸಲ್ಲಿ ಸ್ಟಾಫ್ ಅಂತ ಇರ್ತಾರೆ, ಕಾರ್ಯಕರ್ತರು. ಸೊ ಅವರಿಗೆಲ್ಲ ಸಂಬಳ ಬೇಡವಾ? ಪಾರ್ಟಿಯಲ್ಲಿ ಕೆಲಸ ಮಾಡುವಂತಹ ಸ್ಟಾಫ್ಗೆ ಪಾರ್ಟಿನೇ ಸಂಬಳ ಕೊಡಬೇಕಾಗತ್ತೆ. ಸೊ ಅವೆಲ್ಲವೂ ಕೂಡ ಇದು ಖರ್ಚಲ್ಲೇ ಬರುತ್ತೆ. ಸೊ ಕಾಂಗ್ರೆಸ್ ಖರ್ಚಿಗಿಂತ 3.75 ಪಟ್ಟು ಹೆಚ್ಚು ಖರ್ಚು ಮಾಡಿದೆ ಬಿಜೆಪಿ. ಚುನಾವಣೆಗಾಗಿ ಕಾಂಗ್ರೆಸ್ ವ್ಯಯ ಮಾಡಿದ್ದು 1,111 ಕೋಟಿ. ಅವರು ಏನು ಕಡಿಮೆ ಮಾಡಿಲ್ಲ, 1,000 ಕೋಟಿ ಕಾಂಗ್ರೆಸ್ನವರು ಖರ್ಚು ಮಾಡಿದ್ದಾರೆ. ಕಾಂಗ್ರೆಸ್ ಒಂದು ವರ್ಷದ ಆದಾಯ 918 ಕೋಟಿ ರೂಪಾಯಿ. ಆದಾಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿದ್ದು ಕಾಂಗ್ರೆಸ್. 900 ಕೋಟಿ ರೂಪಾಯಿ ತಲಾ ವರ್ಷಕ್ಕೆ ಒಂದು ಪಾರ್ಟಿಯ ಆದಾಯ ಕಾಂಗ್ರೆಸ್ನದ್ದು. ವರ್ಷದ ಆದಾಯ 918 ಕೋಟಿ. ಇವರು ಚುನಾವಣೆಗಾಗಿ ಖರ್ಚು ಮಾಡಿದ್ದು 1,111 ಕೋಟಿ. ಅಂದ್ರೆ ಆದಾಯಕ್ಕಿಂತ ಹೆಚ್ಚು ಹಣ ವ್ಯಯಿಸಿತ್ತು ಕಾಂಗ್ರೆಸ್. ಸೊ ಈ ರೀತಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಾರ್ಟಿಗಳು ಚುನಾವಣೆಯ ವಿಷಯವಾಗಿ ಜಾಹೀರಾತು, ಪ್ರಚಾರ, ಕಾರ್ಯಕರ್ತರಿಗೆ, ತಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡುವಂತಹವರಿಗೆ, ಇನ್ನ ಅಭ್ಯರ್ಥಿಗಳಿಗೆ ಈ ರೀತಿ ಪಾರ್ಟಿ ಫಂಡ್ ಅನ್ನ ವ್ಯಯಿಸಿತ್ತು ಅನ್ನುವಂತ ಲೆಕ್ಕಾಚಾರ ಲಭ್ಯ ಆಗಿದೆ. ಇನ್ನ ನೆಕ್ಸ್ಟ್